ಗಂಡಸ್ತನ ಅನ್ನೋ ಪದಕ್ಕೆ ಅರ್ಥ ತಿಳ್ಕೊಳ್ಳೋದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಈಗಿನ ಕಾಲದೊಳಗೆ. ಕೆಲವೊಬ್ಬನೇನೋ ಟೆಸ್ಟೋಸ್ಟೆರಾನ್ ಅಂತಾನೆ, ಕೆಲವೊಬ್ಬನೇನೋ ಮಜಲ್ ಅಂತಾನೆ, ಕೆಲವೊಬ್ಬನ ಇನ್ನೊಂದು ಹೇಳ್ತಾನೆ. ಸೊ ಇವು ಮಾತ್ರನೇ ಗಂಡಸ್ತನನ ಸೂಚಿಸಿದ್ರೆ, ಯಪ್ಪ ಸಾಕು ನೀನು ದುಡಿಯೋದು, ಇನ್ಮೇಲೆ ನಾನು ಕೆಲಸ ಮಾಡೋಕೈತೀನಿ, ನೀ ಆರಾಮಾಗಿ ರೆಸ್ಟ್ ಮಾಡಿ, ಇಷ್ಟು ದಿನ ಹೆಂಗಿದ್ರು ದುಡ್ದು ನಮ್ಮನ್ನು ಸಾಕಿಯಲ್ಲ, ರೆಸ್ಟ್ ಮಾಡಿ ನೀನು, ನಾನು ದುಡ್ದಾಕ್ತೀನಿ ಅನ್ನೋದನ್ನ ಏನಂತಾರೆ. ತಂಗಿ ನಿಂದು ಕಾಲೇಜ್ ಫೀಸ್ ಅಷ್ಟು, ಬರ್ತೀನಿ ಕಾಲೇಜ್ನಾಗ ಬಂದು ಫೀಸ್ ಕಟ್ತೀನಿ ಅಂತ ಅನ್ನೋದನ್ನು ಏನಂತಾರೆ. ಎಷ್ಟು ದಿನ ಯವ್ವ ಅದೇ ಹಳೆ ಬಳಿ ಹಾಕ್ಯಂತಿದೆ, ಬಾ ಬಂಗಾರದ ಅಂಗಡಿಗೆ ಹೋಗಮ್ಮ, ಹೊಸ ಬಳಿ ತಗೊಂಡು ಬರಂಬ ಅನ್ನೋದನ್ನು ಏನಂತಾರೆ. ಅಣ್ಣ ನೀ ಎಲ್ಲಿಗಾರ ಹೋಗು, ನೀನು ಬೇಕಾದ್ದು ಮಾಡು, ಫ್ಯಾಮಿಲಿ ನೋಡ್ಕೊಳಕ್ಕೆ ನಾನಿದ್ದೀನಿ ಅನ್ನೋದನ್ನು ಏನಂತಾರೆ. ಎಷ್ಟು ಕಷ್ಟ ಬಂದರೂ ಬರಲಿಲ್ಲ, ಇಬ್ಬರು ಜೊತೆಗೆ ಬೆಳೆಯಮ್ಮ, ಇಬ್ಬರು ಜೊತೆಗೆ ಗ್ರೋ ಆಗಮ್ಮ ಅನ್ನೋದನ್ನು ಏನಂತಾರೆ. ಇಷ್ಟೇ ಡಿಫ್ರೆನ್ಸ್ ತಿಳ್ಕೊಂಡ್ರೆ ಸಾಕು, ಗಂಡಸ್ತನ ಅಂದರೆ ಏನಂತಂದೇಳಿ ಅರ್ಥ ಆಗ್ಬೇಕಂತಂದ್ರೆ. ಸೊ ಇದ್ರ ಬಗ್ಗೆ ನೀವೇನಾದರೂ ಕಮೆಂಟ್ ಮಾಡಿದ್ರೆ ನನಗನ್ಸಿದ್ದು ನಾನು ಹೇಳಿದ್ದೀನಿ.